ಹಲೋ ಗಾಯ್ಸ್, ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಗಾಯ್ಸ್, ನೀವೇನಾದರೂ ಸಿಂಗಲ್ ಆಗಿದ್ದು ಮದುವೆ ಆಗೋದಕ್ಕೆ ಹೆಣ್ಣನ್ನು ಹುಡುಕಾಟ ಮಾಡ್ತಿದ್ರೆ ಬನ್ನಿ ನಮ್ಮ ಒಂದು ಚಾನಲ್ಗೆ. ನೀವು ಇಷ್ಟಪಡುವಂತಹ ನಿಮ್ಮ ಊರಿನ ನಿಮ್ಮ ಜಾತಿಯ ಹುಡುಗಿನ ಹುಡುಕಾಟ ಮಾಡಿಕೊಡೋದು ನಮ್ಮ ಒಂದು ಜವಾಬ್ದಾರಿ ಸ್ನೇಹಿತರೆ. ಇವತ್ತು ರಿಲೇಷನ್ಶಿಪ್ಪಲ್ಲಿ ಭುವಿ ಅಂತ ಬೆಂಗಳೂರಿನಿಂದ ಪ್ರೊಫೈಲ್ ಕಳಿಸಿದ್ದಾರೆ ನೋಡಿ ಸ್ನೇಹಿತರೆ. ಇವರ ಡೀಟೇಲ್ಸ್ ಏನೇನಂತ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅವರ ಫೋಟೋ ಕೂಡ ನೋಡ್ಕೊಳ್ಳಿ. ಹೆಸರು ಭುವಿ, ಊರು ಬೆಂಗಳೂರು, ಮದುವೆ ಆಗಿದೆ ಆದರೆ ನನಗೆ ಮಕ್ಕಳು ಕೂಡ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಪ್ರಾಬ್ಲಮ್ ಅಂತ ಏನಂತ ಗೊತ್ತಾಯ್ತಲ್ವಾ? ಮದುವೆ ಆಗಿದೆ ಬಟ್ ಮಕ್ಕಳಿರಲ್ಲ. ಸುಮಾರು 4 ವರ್ಷಗಳಿಂದ ಈ ಒಂದು ಒಂಟಿತನ ಅನುಭವಿಸ್ತಾ ಇದ್ದೇನೆ. ಬಂಜೆ ಅಂತಕ್ಕಂಥ ಪಟ್ಟಣ ಅನುಭವಿಸ್ತಕ್ಕಂಥ ಈ ಒಂದು ಭುವಿಯವರು ಪ್ರಸ್ತುತ ಎಲ್ಲ ನೋವುಗಳನ್ನು ಅನುಭವಿಸ್ಕೊಂಡು ಬಂದು ಇವಾಗ ಒಂದು ಮಗುನ ಪಡ್ಕೊಳ್ಬೇಕು ಅಂತ ಆನ್ಲೈನಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡೋದಕ್ಕೆ ಸ್ಲಿಮ್ ಆ್ಯಂಡ್ ಸಖತ್ತಾಗಿದ್ದಾರೆ, ದಪ್ಪ ಕೂಡ ಇದ್ದಾರೆ ಸ್ನೇಹಿತರೆ. ನನಗೆ ಆಸ್ತಿ ಅಂತ ತುಂಬ ಇದೆ, ಅರ್ಧ ದುಡ್ಡು ನಿಮಗೆ ಬೇಕಿದ್ರೆ ಕೊಡ್ತೀನಿ, ನನಗೆ ನಿಮ್ಮಿಂದ ಒಂದು ಒಳ್ಳೆಯ ಮಗುನ ಕೊಡೋಕ್ಕಾಗತ್ತಾ ಅಂತ ಕೇಳ್ಕೊಂಡಿದ್ದಾರೆ. ಸೊ ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿದ್ದಾರೆ, ಅದು ಹೇಳ್ತಾ ಹೋಗ್ತೀನಿ. ಇವರ ಬೇಸಿಕ್ ಇನ್ಫಾರ್ಮೇಷನ್ ಫೋಟೋ ನೋಡ್ಕೊಂಡು ಬಿಡಿ, ಆಯಿತಾ? ಬನ್ನಿ ಈ ಕಡೆ. ನನ್ನ ಆಸೆಗಳು ಹೀಗಿವೆ. ನಮ್ಮ ಇಬ್ಬರ ಈ ಒಂದು ವಿಚಾರ ತುಂಬ ಗುಪ್ತವಾಗಿರಬೇಕು, ನನ್ನ ಗಂಡರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಒಂದು ಮಗು ಪಡಿಬೇಕು ಒಂದು ಹೆಣ್ಣು ಅಂತಂದರೆ ತುಂಬ ಕಷ್ಟಪಡಬೇಕು. ಮದುವೆ ಆಗಿರ್ತಕ್ಕಂಥ ಗಂಡು ಇದ್ದಾರೆ, ಬಟ್ ಅವ್ರು ತುಂಬ ಪ್ರಯತ್ನ ಪಡ್ತಿದ್ದಾರೆ, ಅವ್ರ ಕೈಯಿಂದ ಆಗ್ತಿಲ್ಲ. ಅವರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗಾಗಿ ಬೇರೆ ಒಂದು ಹುಡುಗನ ಕೈಲಿ ಅಂದರೆ ಬೇರೆ ಒಂದು ಮಿಂಡನ ರೀತಿಯಲ್ಲಿ ಸಂಬಂಧ ಬೆಳೆಸ್ಕೊಂಡು ಅವನ ಜೊತೆ ಒಂದು ಮಗುನ ಪಡ್ಕೊಂಡು ಅದು ನನ್ನ ಯಜಮಾನರದೇ ಅಂತ ಹೇಳ್ಕೊಂಡು ತಿರುಗಾಡಬೇಕು ಅಂತ ಆಸೆ ಪಡ್ತಿದ್ದಾರೆ ಸ್ನೇಹಿತರೆ. ಪ್ರಸ್ತುತ ನೀವು ನನ್ನ ಜೊತೆ ಮಲಗಿಕೊಂಡು ಒಂದು ಪುಟ್ಟ ಮಗು ಕೊಡಬೇಕು, ಎಷ್ಟೇ ದೂರ ಇದ್ದರೂ ಕೂಡ ನಾನೇ ದುಡ್ಡು ಕೊಟ್ಬಿಟ್ಟು ಕಾರ್ ಕೊಟ್ಬಿಟ್ಟು ಕಳಿಸ್ತೀನಿ, ನನ್ನ ಹತ್ರ ಬನ್ನಿ. ಬಟ್ ಕ್ವಾಲಿಫಿಕೇಷನ್ ಅಪ್ಲೈ ಮಾಡಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ನೀವು ಪ್ರಸ್ತುತ ಒಬ್ಬ ಓದಿರ್ತಕ್ಕಂಥ ಎಜುಕೇಟೆಡ್ ಪರ್ಸನ್ ಆಗಿರಬೇಕು, ಜೊತೆಗೆ ದಪ್ಪವಾಗಿರ್ತಕ್ಕಂಥ ಶರೀರ ಹೊಂದಿರಬೇಕು, ಆ್ಯಂಡ್ 30ರ ವಯಸ್ಸಿನ ಒಳಗಿನವರಾಗಿರಬೇಕು. ಅಂದರೆ ಮಾತ್ರ ನನಗೆ ಮಕ್ಕಳಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ಒಬ್ಬ ಹುಡುಗ ಯಾರಾದರೂ ಇದ್ದರೆ ದಯಮಾಡಿ ನನಗೆ ತಿಳಿಸಿ ಅಂತ ಆನ್ಲೈನಲ್ಲಿ ಕಳಿಸಿದರು. ಪ್ರಸ್ತುತ ನೀವು ಮಾಡಬೇಕಾಗಿದ್ದಷ್ಟೇ, ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಓಕೆ ನನಗೆ ಇಂಟ್ರೆಸ್ಟ್ ಇದೆ, ನೀವು ನನಗೆ ಪ್ರಸ್ತುತ ನಂಬರ್ ಕೊಡಿ ಅಂತ ಮೆನ್ಷನ್ ಮಾಡಬೇಕು. ಅವರು ಚೆಕ್ ಮಾಡಿಬಿಟ್ಟು ನಂಬರ್ ಕೊಡ್ತಾರೆ. ಅದಾಗಲ್ಲ ನನಗೆ ಅಂದರೆ sri@gmail.comಗೆ ಒಂದು ಮೇಲ್ ಕಳಿಸಿ, ಡೈರೆಕ್ಟಾಗಿ ಅವ್ರಿಗೆ ಒಂದು ಮೇಲ್ ಹೋಗುತ್ತೆ ಸ್ನೇಹಿತರೆ. ಆಫರ್ 2 ಕೊಟ್ಟಿದ್ದೇನೆ, ಅದರಲ್ಲಿ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ, ನೀವು ಅವ್ರ ಜೊತೆ ಒಂದು ಸಂಬಂಧ ಬೆಳೆಸ್ಕೊಳ್ಳಿ. ಇದು ಅವರ ಇನ್ಫಾರ್ಮೇಷನ್. ಈ ಕಡೆ ಬರೋಣ ಬನ್ನಿ ಗೈಸ್. ಪ್ರಸ್ತುತ ನನ್ನ ಹತ್ರ ಸ್ವಂತದಾಗಿರ್ತಕ್ಕಂಥ ಕಾರಿದೆ ಮತ್ತು ದುಡ್ಡು ಕೂಡ ಎಲ್ಲ ಇದೆ, ಆಸ್ತಿಗೇನು ಕಡಿಮೆ ಇಲ್ಲ ಅಂತ ಏನು ಹೇಳಿದರು. ಪ್ರಸ್ತುತ ಏನೇನು ಕೂಡ ಕಡಿಮೆ ಇಲ್ಲ ಸ್ನೇಹಿತರೆ. ಅವರ ಮದುವೆ ಆಗಿರ್ತಕ್ಕಂಥ ಯಜಮಾನರು ಬಂದು ಕಾಂಟ್ರಾಕ್ಟರ್ ಸ್ನೇಹಿತರೆ, ಒಂದು ಕಟ್ಟಡ ಕಾರ್ಮಿಕರು. ಅದರಲ್ಲಿ ಎಲ್ಲ ಫೀಲ್ಡ್ನಲ್ಲೂ ಕೂಡ ಕೆಲಸ ಮಾಡಿಬಿಟ್ಟು ಲಕ್ಷಗಟ್ಟಲೆ ದುಡ್ಡನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇವಾಗ ಒಂದು ಮನುಷ್ಯ ಒಬ್ಬ ಹೆಣ್ಣಿಗೆ ತೃಪ್ತಿ ಕೊಡೋಕ್ಕಾಗಿಲ್ಲ ಅಂದರೆ, ಒಂದು ಅವನಿಗೆ ಕೆಲಸ ಜಾಸ್ತಿ ಇದೆ, ಇನ್ನೊಂದು ಅವನಿಗೆ ವಯಸ್ಸಾಗಿದೆ. ಎರಡು ಪಾಯಿಂಟ್ಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಇವೆರಡು ಪಾಯಿಂಟ್ಗಳಿಲ್ಲ ಅಂತಂದರೆ ಪ್ರಸ್ತುತ ಅವ್ರ ಕೈಯಲ್ಲಿ ಏನೂ ಕೂಡ ಆಗ್ತಿಲ್ಲ, ಅವರಿಗೆ ಎಲ್ಲನೂ ಕೂಡ ಮುಗಿದೋಗಿದೆ ಇವಾಗ ಅಂತ ಅರ್ಥ ಮಾಡ್ಕೊಳ್ಬೋದು. ಆ ಸಿಚುವೇಷನಲ್ಲಿ ಇರೋದು ಸ್ನೇಹಿತರೆ. ಪ್ರಸ್ತುತ ಒಂದು ಮಗು ಕೊಟ್ಟರೆ ನಿಮಗೆ ಒಳ್ಳೆ ಆಫರ್ ಕೂಡ ಇವರು ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಕಾರು ಕೂಡ ನಿಮ್ಮ ಎಷ್ಟೇ ದೂರ ಇದ್ದರೂ ಅವರಿಗೆ ನೀವು ಇಷ್ಟ ಆಗಿದ್ದರೆ, ನೀವು ಎಷ್ಟೇ ದೂರದಲ್ಲಿದ್ದರೆ ಖಂಡಿತವಾಗ್ಲೂ ಈ ಒಂದು ಕಾರನ್ನ ನಿಮ್ಮ ಒಂದು ಮನೆಗೆ ಕಳಿಸ್ತಾರೆ. ದ ಮೋಸ್ಟ್ ಪರ್ಮನೆಂಟ್ ಚೇಂಜರ್ ಫಾರ್ ದಿಸ್ ಕಾರ್ ಅಂತ ಹೇಳಿರ್ತಕ್ಕಂಥದ್ದು. ಆ್ಯಂಡ್ ಒನ್ ಆಫ್ ದ ರಿಸರ್ವ್ ಆಫ್ ಲೈಟ್ ಆ್ಯಂಡ್ ಇಂಟೀರಿಯಲ್ ವೆರಿ ಗುಡ್ ಆಗಿರ್ತಕ್ಕಂಥ ಟಾಪ್ ಮಾಡೆಲ್ ಕಾರ್ ಇದು. ಆ್ಯಂಡ್ ಒಳಗಿನ ಇಂಟೀರಿಯರ್ ನೋಡ್ಕೊಳ್ಳಿ ಸ್ನೇಹಿತರೆ, ಸ್ಪೇಸಸ್ಸು. ಆ್ಯಂಡ್ ಇದು ಬಂದುಬಿಟ್ಟು ಡೋರಿನ ಸಿಸ್ಟಮು ಏನು ಚೆನ್ನಾಗಿದೆ ನೋಡ್ಕೊಳ್ಳಿ. ಒಳಗಡೆ ಏನಾದರೂ ನಿಮಗೆ ಬೋರ್ ಆಗ್ತಿದೆ ಅಂತಂದರೆ ಇಬ್ಬರು ಕೂಡ ರೊಮ್ಯಾನ್ಸ್ ಮಾಡ್ಕೊಳ್ಬೋದು, ಡೋರ್ ಲಾಕ್ ಮಾಡಿಬಿಟ್ಟು ಸ್ನೇಹಿತರೆ. ಆ್ಯಂಡ್ ಇದು ಗ್ಲಾಸಸ್ ಕಂಟ್ರೋಲರ್ ಸ್ಪೇಸು. ಅವಾಗೆಲ್ಲ ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ಈ ಒಂದು ಮೇಲ್ಗಡೆ ಎತ್ತೋದು ಬರ್ತಿತ್ತು, ಇವಾಗೆಲ್ಲ ಒಂದು ಒಳ್ಳೆಯ ಮಾಡೆಲಿಂಗಲ್ಲಿ ಚೇಂಜಸ್ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಡೈವರ್ ಸೀಟ್ ಕೂಡ ನೋಡ್ಕೊಳ್ಳಿ, ವೆರಿ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಡೈವರ್ ಸೀಟು. ಆ್ಯಂಡ್ ಡ್ರೈವಿಂಗ್ ಆಗಿರ್ತಕ್ಕಂಥ ಸ್ಪೇಸು, ಇನ್ನರ್ ಸ್ವಾಂಗ್ ಆ್ಯಂಡ್ ಔಟ್ಡೋರ್ ಎಲ್ಲನೂ ಕೂಡ ಚೆನ್ನಾಗಿದೆ. ನಮಗೆ ಮೇನ್ಲಿ ಬೇಕಾಗಿರೋದು ಕೂತ್ಕೊಂಡಾಗ ಅಥವಾ ಆಕ್ಸಿಡೆಂಟ್ ಆದಾಗ ಸ್ವಲ್ಪ ಏನಾದರೂ ಒಳಗಿರ್ತಕ್ಕಂಥವ್ರು ಪ್ರಾಬ್ಲಮ್ ಏನಾದರೂ ಆಗುತ್ತೆ ಅಂತ ಕೇಳ್ಬೋದು. ಏನೂ ಆಗಿಲ್ಲ, ಯಾಕಂದರೆ ಆಟೋಮೆಟಿಕ್ಲಲ್ಲಿ ಏರ್ ಬ್ಯಾಗ್ ಆನ್ ಆಗುತ್ತೆ ಸ್ನೇಹಿತರೆ. ಬಟ್ ಸೀಟ್ ಬೆಲ್ಟ್ ಕಂಪಲ್ಸರಿ ನೀವು ಹಾಕ್ಕೊಂಡಿರಬೇಕು. ಸೀಟ್ ಬೆಲ್ಟ್ ಹಾಕ್ಕೊಂಡಾಗ ಏನಾದರೂ ಈ ಒಂದು ಮುಂದ್ಗಡೆ ಸ್ಪೇಸಿಗೆ ಏನಾದರೂ ಟಚ್ ಆದರೂ ಕೂಡ ಏರ್ ಬ್ಯಾಗ್ ಆನ್ ಆಗುತ್ತೆ. ಅಷ್ಟೊಂದು ಸಿಸ್ಟಮೆಟಿಕ್ಕಾಗಿ ಈ ಒಂದು ಕಾರ್ನಲ್ಲಿದೆ. ಆ್ಯಂಡ್ ಇದು ಮೈಲೇಜ್ ಬಂದುಬಿಟ್ಟು 27
ಕೊಡುತ್ತೆ ಸ್ನೇಹಿತರೆ. 1 ಲೀಟ್ರಿಗೆ 27 ಕಿಲೋಮೀಟರ್ ದೂರ ಕೂಡ ಕರ್ಕೊಂಡು ಹೋಗುತ್ತೆ. ಇಂಜ್ ಫ್ರೆಶನ್ ಆ್ಯಂಡ್ ಒಳ್ಳೆಯ ಒಂದು CCL ಇರ್ತಕ್ಕಂಥ ಕಾರು ಜೊತೆಗೆ ಅವರು ಬೇಕಾಗಿದ್ದರೆ ನಾನು ಹೇಳಿದಾಗೆ ಒಂದು ಮೇಲ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆ ಸಿಗ್ತಾರೆ ಅವರು ತುಂಬ ಪುಣ್ಯವಂತರು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.